ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಗ್ಲಿಲ್ಲ, ಯಾಕೆ? ನಾನೇನು ಹೇಳಿ, ಅದು ನೀವುಗಳೇ ಕಂಡುಹಿಡಬೇಕಾಗುತ್ತೆ. ದುರಂತ ಅದು ಅಷ್ಟೇ, ದುರಂತ ಅದು ಆಗ್ಕೂಡ್ದು. ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳಿದೆ, ಈಗ ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ. ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಅದೇನೆ, ನಾನು ಕೇಳಿದ್ದೀನಿ. ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ. ಕೇವಲ ಅಪ್ಪ ಅವ್ರಿಗಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾಧಕರನ್ನ ಗುರುತಿಸೋ ಕೆಲಸ ನಮ್ಮದೇ. ನಾವೇ ಅವರನ್ನು ಗುರುತಿಸದೆ ಹೋದರೆ ಇನ್ಯಾರು ಗುರುತಿಸ್ತಾರೆ? ಮುಂದಿನ ಪೀಳಿಗೆನ ಅವ್ರಿಗೆ ಏನು ಮಾದರಿ? ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮಗೇ ಗೌರವ ಇಲ್ಲದೆ ಹೋದರೆ ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದರೆ ಯಾರು ಸಲ್ಲಿಸ್ತಾರೆ? ಸರ್, ಇಂಥ ಧೀಮಂತ ನಾಯಕರಿಗೆ ಆಗಲಿ ಅಥವಾ ಚಿತ್ರರಂಗದಲ್ಲಿ ನಟರಿಗೆ ಅಥವಾ ಈ ತರ ಒಂದು ಅನ್ಯಾಯ ಆದಾಗ, ಈ ತರ ಒಂದು ಘಟನೆ ನಡೆದಾಗ ಚಿತ್ರರಂಗದವರು ಯಾರು ಧ್ವನಿ ಎತ್ತಲ್ಲ ಅನ್ನೋ ಆರೋಪ ಇದೆ. ನಾನು ಚಿತ್ರರಂಗದ ಪರವಾಗಿ ನಾನೇ ಧ್ವನಿ ಎತ್ತುತ್ತಾ ಇದ್ದೀನಿ. ಅವರೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು ಕೆಲವು ದಿನಗಳ ಹಿಂದೆ, 1-2 ತಿಂಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನನ್ನ ಲೇಖನ ಕೂಡ ಬಂದಿದೆ. ನಾನು ಹೇಳಿದ್ದೀನಿ ಅದರಲ್ಲಿ. ಈಗ ಈ ಸ್ಮಾರಕದ ವಿಷಯದ ಅಷ್ಟೇ ಅಲ್ಲ, ಗೌರವ ಸಲ್ಲಿಸೋದ್ರ ಬಗ್ಗೆ ಹೇಳಿದ್ದೀನಿ. ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ತಂತ್ರಜ್ಞರು, ಯಾರ್ಯಾರು ಸಾಧಕರಿದ್ದಾರೋ ಗೌರವಿಸಿ ನಮ್ಮ ಚಿತ್ರರಂಗ ಬೆಳೆಸಬೇಕು ಅಂತಂದ್ರೆ ಏನು ಮಾಡಬೇಕು ಅದನ್ನು ನಾನು ಲೇಖನದಲ್ಲಿ ಬರೆದಿದ್ದೀನಿ. ನಮ್ಮ ಚಿತ್ರರಂಗದ ಇತಿಹಾಸ ಏನಿದೆ, ಆ ಚಿತ್ರರಂಗದ ಇತಿಹಾಸನ ಒಂದು ಎಕ್ಸಿಬಿಷನ್ ಥರದ್ದು ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅದನ್ನು ತೋರಿಸಿ, ಇಡೀ ನಮ್ಮ ಇಷ್ಟು ಪ್ರವಾಸ ಏನಿದೆ ಎಲ್ಲ ಸಿನಿಮಾಗಳದ್ದು ಛಾಯಾಚಿತ್ರಗಳನ್ನು ಹಾಕಿ, ಅವ್ರಗಳ ಹೆಸರುಗಳನ್ನು ಹಾಕಿ, ಪಟಗಳನ್ನು ಹಾಕಿ, ಎಲ್ಲರನ್ನು ಮೆರೆಸಿ ನಮ್ಮ ಕಲಾವಿದರನ್ನ, ನಮ್ಮ ತಂತ್ರಜ್ಞಾನ ನಿರ್ದೇಶಕರನ್ನ ಮೆರೆಸ್ಬೇಕು ನಾವು. ಇಲ್ಲಾಂದ್ರೆ ನಮ್ಮ ಸಿನಿಮಾ ಹೇಗೆ ಓಡುತ್ತೆ? ಬೇರೆ ಭಾಷೆ ಸಿನಿಮಾಗಳು ಯಾಕೆ ಓಡ್ತವೆ ಹೇಳಿ? ಅವ್ರ ಕಲಾವಿದರನ್ನ ಅವ್ರು ಮೆರೆಸ್ತಾರೆ, ಅವ್ರ ನಿರ್ದೇಶಕರನ್ನ ಅವ್ರು ಮೆರೆಸ್ತಾರೆ, ಇಂಥವ್ರು ಅಂಥವ್ರು ಅಂತ. ನಮ್ಮಲ್ಲಿ ಎಲ್ಲಾನು ಇದು ನಾವು ಮೆರೆಸೋದೇ ಇಲ್ಲ ಅಂತಂದ್ರೆ ಯಾರು ಮೆರೆಸ್ತಿರೋದು? ಯಾರು ಸರ್? ಸರ್ಕಾರನೋ ಅಥವಾ ಚಿತ್ರರಂಗದಲ್ಲಿ ಇರೋಂಥವ್ರು ಯಾರು ಅಂತ? ನಾವೆಲ್ಲರೂ ನಾವು ಆಡಿಯನ್ಸ್ ಆಗಿ, ನಾವು ವೀಕ್ಷಕರಾಗಿ ನಾವು ಕೂಡ ಮೆರೆಸ್ಬೇಕು ಪ್ರತಿಯೊಬ್ಬರು. ನಿನ್ನೆ ಈಗ ಬಾಲಣ್ಣವ್ರ ಮಗಳು ಗೀತಾ ಅವ್ರು ಹೇಳಿದ್ದಾರೆ, ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಆ ಸ್ಮಾರಕನ, ಅಲ್ಲಿ ಏನಿತ್ತಲ್ಲ ಇದು ಪುಣ್ಯಭೂಮಿಗೆ ಅದನ್ನ ಮತ್ತೆ ಕಟ್ಸ್ಕೊಡ್ತೀವಿ, ನಾನು ನಿಲ್ತೀನಿ ವಿಷ್ಣುವರ್ಧನ್ ಪರವಾಗಿ. ತುಂಬಾ ಸಂತೋಷ. ಜೊತೆಗೆ ಅಷ್ಟಕ್ಕೆ ನಿಲ್ಲಬಾರದು. ಈಗ ಹೋದ ವರ್ಷದಿಂದ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅವಕಾಶನೇ ಮಾಡ್ತಿರ್ಲಿಲ್ಲ, ಅವಕಾಶನೇ ಕೊಟ್ಟಿರ್ಲಿಲ್ಲ ಅವ್ರಿಗೆ. ಅದನ್ನು ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ, ಅಭಿಮಾನಿಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಡೀ ವರ್ಷ ಬಂದು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಅದರಲ್ಲೂ 2 ದಿನ ತುಂಬಾ ವಿಜೃಂಭಣೆಯಿಂದ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, 2 ದಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದಕ್ಕೂ ಅವಕಾಶ. ಭಾರತೀಯಮ್ಮ ಏನ್ ಹೇಳಿದ್ರು ಈ ವಿಚಾರ ಗೊತ್ತಾದ್ಮೇಲೆ? ತುಂಬಾ ನೊಂದ್ಕೊಂಡ್ರು. ಅವ್ರು ಯಾರಿದಾರೋ ಅದನ್ನ ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲು ಅವರನ್ನ ಜೈಲಿಗೆ ಹಟ್ಟಿಸಿ ಅಂತ ಹೇಳಿದ್ರು. ಸರ್, ಯಾರೋ ಪೊಲಿಟಿಷಿಯನ್ ಕೂಡ ಇದ್ದಾರೆ ಇದರಲ್ಲಿ. ಇಲ್ಲ, ರಾಜಕೀಯ ವ್ಯಕ್ತಿ ಒಬ್ರು ಕೈವಾಡ ಇದೆ, ಇಲ್ಲಿ ಮಾಲ್ ಮಾಡೋದಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಿ? ನೋಡಿ, ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ, ಮನಸಾರೆ ಹೇಳ್ತೀನಿ, ನಾನು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಯಾಕಂತಂದ್ರೆ ಇದು ನೋಡಿ, ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡೋಕೆ ಹೋದ್ರೆ ಅದು ಜಾಗ ಯಾರ್ದು? ಅದು ಈಗ ಬಾಲಣ್ಣ ಅವ್ರ ಕುಟುಂಬದವ್ರದೇ ಜಾಗ. ಅವ್ರೇನು ಇಷ್ಟಪಡ್ತಾರೋ ಅದು ಆಗಿದೆ ಅನ್ನೋ ಥರದಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು. ಅಷ್ಟು ಸ್ಮಾರಕ, ಅದು ಸಮಾಧಿ ಜಾಗ ಏನಿದೆ ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ? ಇದು ಅನ್ಯಾಯ, ಇದು ದೊಡ್ಡ ದುರಂತ. ಇದು ಆಗಬಾರ್ದಾಗಿತ್ತು ಇದು. ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತೂ ಇತ್ತು ಇದು ಜನಗಳಿಗೆ ದುಃಖ ಆಗುತ್ತೆ, ಬೇಸರ ಪಡ್ಕೊಳ್ತಾರೆ ಅಂತ. ಆದರೂ ಕೂಡ ಮಾಡಿದ್ದಾರೆ ಅಂತಂದರೆ ಏನದು? ಆ ಥರದ ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ? ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರು ಅಂತ ದಯವಿಟ್ಟು ತಾವು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗೋ ಥರ ನಾವೆಲ್ಲರೂ ನೋಡ್ಕೊಳ್ಳೋಣ.
ಸರ್ ಈಗ 1 ವರ್ಷದ ಹಿಂದೆ ಅವರ ವಿಷ್ಣು ಅಭಿಮಾನಿ ಅವರಿಗೆ ಒಂದು ಲೆಟರ್ ಹೋಗುತ್ತೆ, ಕೋರ್ಟಿಂದ ನೋಟಿಸ್ ಡೈರೆಕ್ಟ್ ಹೋಗಿರುತ್ತೆ, ಅಂದ್ರೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಪರ್ಮಿಷನ್ಸ್ ಇಲ್ಲದೆ ಅಂತ. ಆ ನೋಟಿಸ್ ನಿಮ್ಗೂ ಬಂದಿತ್ತಾ, ನಿಮ್ಮ ಫ್ಯಾಮಿಲಿಗೆ ಬಂದಿತ್ತಾ? ಇಲ್ಲ ಆ ಥರ ನಮಗೆ ಗೊತ್ತಿರಲಿಲ್ಲ. ಅದು ಅಭಿಮಾನಿಗಳು ಆಮೇಲೆ ಕೋರ್ಟ್ ಅದನ್ನ ಅವರು ಮಾಡಿದ್ದಕ್ಕಂತ ಅದು ಅವರು ಗಮನಕ್ಕಿತ್ತ ಸರ್ ನಿಮ್ಗೆ? ನಾನು ಅದಕ್ಕೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದೀನಲ್ಲ, ನಾನು ನ್ಯಾಯಾಧೀಶರನ್ನು ಕೇಳ್ಕೊಂಡಿದ್ದೀನಿ ಅದರಲ್ಲಿ. ಸರ್ 2 ವರ್ಷದ ಹಿಂದೆನೆ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಕ್ ಆಗೋದಿಲ್ವಾ? ಅಲ್ಲ, ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ನಿಮ್ಗೆ ನೀವು ಇಲ್ಲೇ ಮಾಡಬೇಕು ಅಂತ ಏನಿತ್ತು ಹೇಳಿ, ಹಠ ನಿಮ್ದು ಭಾವನಾತ್ಮಕವಾಗಿ ಒಂದು ಯಾಕಿತ್ತೇಳಿ ಅಲ್ಲಿ ಅವರ ಅಂತ್ಯಕ್ರಿಯೆ ಅಲ್ವಾ? ಈ ಕಂಠೀರವದಲ್ಲಿ ಮಾಡಿದ್ರೆ ಏನಿದೆ? ಈಗ ನಾವು ಮೈಸೂರಲ್ಲಿ ಮಾಡಿದೀವಲ್ಲ, ಮೈಸೂರಲ್ಲಿ ಮಾಡಿದ್ದಕ್ಕೂ ಆಮೇಲೆ ಅಲ್ಲಿ ಅಪ್ಪವ್ರ ಅಸ್ಥಿ ಕೂಡ ಇದೆ, ಅವ್ರ ವಿಭೂತಿ ಕೂಡ ಇದೆ. ಹೇಳಿದ್ದು ವಿಭೂತಿ ಅಂತಂದ್ರೆ ಈ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಅಸ್ಥಿ ಇದೆ, ಭಸ್ಮ ಇದೆ ಅವ್ರದ್ದು.